ನಮಸ್ಕಾರ. ಜಿ ಅಚೀವರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿಯೂ ಕೂಡ ಸಕ್ರಿಯವಾಗಿರುವಂತಹ ಇವರು ತಮ್ಮದೇ ಆದಂತಹ ಸಮಾಜ ಸೇವೆಯನ್ನ ಮಾಡ್ತಾ ಮಹಿಳೆಯಾಗಿ 4 ಜನಕ್ಕೆ ಸ್ಫೂರ್ತಿದಾಯಕ ಬದುಕನ್ನು ನಡೆಸ್ತಾ ಇದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುತ್ಸದ್ದಿ ಸಮಾಜ ಸೇವಕರಾಗಿರುವಂತಹ ಆಶಾ ಎನ್ ಸ್ವಾಮಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀಮತಿ ಆಶಾ ಎನ್ ಸ್ವಾಮಿ ಧಾರ್ಮಿಕ ಮುತ್ಸದ್ದಿ ಮತ್ತು ಸಮಾಜ ಸೇವಕರು. ಮೂಲತಃ ಶಿವಮೊಗ್ಗ ಜಿಲ್ಲೆ ಸಾಗರದ ಅಂಬರಗೋಡ್ಲು ಗ್ರಾಮದವರಾದ ಇವರು ಕಳೆದ 20 ವರ್ಷಗಳಿಂದ ಸಮಾಜವೇ ನನ್ನ ಕುಟುಂಬ ಎಂದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮನುಷ್ಯನಿಗೆ ಮಾನವೀಯ ಮೌಲ್ಯ ಮತ್ತು ಸಂಸ್ಕಾರ ಮುಖ್ಯ ಎನ್ನುವ ಇವರು ಬೆಂಗಳೂರು ಉತ್ತರ ಕ್ಷೇತ್ರದ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆ ಕೂಡ ಹೌದು. ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಬೆಂಗಳೂರು ಭಾಗದ ಮಹಿಳಾ ಪ್ರಮುಖಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜಕೀಯದಲ್ಲೂ ಸಕ್ರಿಯವಾಗಿರುವ ಇವರು ಬ್ಯಾಟರಾಯನಪುರ ಕ್ಷೇತ್ರ ಬಿಜೆಪಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ರೋಟರಿ ಮತ್ತು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯಲ್ಲಿ ನಿರಂತರ ಸೇವೆ ಮಾಡುತ್ತಿರುವ ಇವರು ಬಾಹ್ಯ ಸಾಧನೆಯ ಜೊತೆಗೆ ಮನುಷ್ಯ ಆಂತರಿಕ ಸಾಧನೆ ಮಾಡಬೇಕು ಎನ್ನುತ್ತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಇದು ನನ್ನ ಯಶಸ್ಸಿಗೆ ಇನ್ನೊಂದು ಮೆಟ್ಲು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಮತ್ತೊಮ್ಮೆ ನಾವು ಸಮಾಜದ ಮಧ್ಯೆ ಪರಿಶ್ರಮದಲ್ಲಿ ಸಾಗಬೇಕು. ಸೇವೆ ಪರಮೋಚ್ಚ ಧರ್ಮ. ಅದನ್ನು ನಾವು ಪ್ರಶಸ್ತಿಗೋಸ್ಕರ ಮಾಡಲಿಲ್ಲ, ಆದರೆ ಈ ಪ್ರಶಸ್ತಿಯನ್ನು ಕೊಟ್ಟು ಜಿ ಕನ್ನಡ ನ್ಯೂಸ್ನವರು ನಮಗೆ ಗೌರವಿಸಿದ್ದಾರೆ. ಅದು ನಮಗೆ ಯಶಸ್ಸಿಗೆ ಮುಂದಿನ ಒಂದು ಸ್ಫೂರ್ತಿಯಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಧಾರ್ಮಿಕ ಮುತ್ಸದ್ದಿಯಾಗಿ ಸಾಮಾಜಿಕವಾಗಿ 4 ಜನಕ್ಕೆ ಉಪಕಾರ ಮಾಡುವಂಥದ್ದಿರ್ಬೋದು, ರಾಜಕೀಯವಾಗಿಯೂ ಕೂಡ ಒಬ್ಬ ಮಹಿಳೆಯಾಗಿ ಸಕ್ರಿಯ ಜೀವನವನ್ನು ನಡೆಸ್ತಾ ಇದ್ದೀರಿ. ಮೂಲದಲ್ಲಿ ನಾವು ನೋಡೋದಾದ್ರೆ ನಿಮ್ಮ ಬದುಕಲ್ಲಿ ಈ ಸಾಧನೆ ಮಾಡೋದಕ್ಕೆ ಏನು ಪ್ರೇರಣೆ ಆಯಿತು ಅಂತ? ಮೇಡಮ್, ಪ್ರೇರಣೆ ಅಂತ ಹೋದರೆ ನಾವು ಸಮಾಜದಲ್ಲಿ ಬೆಳೀತಾ ನಾವು 10 ವಿಷಯಗಳನ್ನು, 100 ವಿಷಯಗಳನ್ನ ಜನರಿಂದ ಕಲಿತೇವೆ, ಧರ್ಮ ಗ್ರಂಥಗಳಿಂದ ಕಲಿತೇವೆ. ಹಾಗೆ ನಮ್ಮ ಹುಟ್ಟಿನಿಂದ ಕೆಲವು ಸಂಸ್ಕಾರಗಳು ಬಂದಿರುತ್ತೆ, ಅದನ್ನು ನಾವೆಲ್ಲೂ ಬಿಟ್ಕೊಡೋಕ್ಕಾಗಲ್ಲ. ಆ ಸಂಸ್ಕಾರಗಳು ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DVG ಅವರು ಒಂದು ಮಾತು ಹೇಳ್ತಾರೆ, ಕೇವಲ 4 ಸಾಲಿನ ಮಾತದು, ಆದರೆ ಇಡೀ ಜೀವನದ ಸಾರ ಹೇಳುತ್ತದು. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆಯು ಸುರಿಯುವಾಗ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. 3 ದಿನದ ಜೀವನದ ಸಂತೆ, ಪ್ರೀತಿ, ವಿಶ್ವಾಸ, ಪ್ರೇಮ ಹಂಚಿ ಸಮಾಜಕ್ಕೂ ನಮ್ಮ ಜವಾಬ್ದಾರಿ ಇದೆ, ಅದನ್ನು ಸ್ವಲ್ಪ ಕೊಟ್ಟು ಈಗ ದೈಹಿಕವಾದ ಆರೋಗ್ಯ, ಮಾನಸಿಕ ಆರೋಗ್ಯ, ಹಾಗೆ ಸಮಾಜದ ಆರೋಗ್ಯ ಕಾಪಾಡೋದು ನಮ್ದೊಂದು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ. ಹಾಗಾಗಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಹಾಗೆ ರಾಜಕೀಯವಾಗಿಯೂ ಕೂಡ ನನ್ನ ಸೇವೆಯನ್ನು ಹಲವಾರು ರೀತಿಯಲ್ಲಿ ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯ ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು. ನಾನೇನು ಮಹಾದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ನನಗಿಂತ ತುಂಬ ಸಾಧನೆ ಮಾಡಿದ ಹೆಣ್ಮಕ್ಳು ನನಗೆ ಪ್ರೇರಣೆ ಇರ್ಬೋದು. ಹಾಗೆ ಹೆಣ್ಮಕ್ಳು ಮುಂದೆ ಬರಬೇಕು, 4 ಗೋಡೆಗೆ ಸೀಮಿತವಾಗಿರಬಾರ್ದು ಅನ್ನೋ ಪಾಠ ನನಗೆ ಸಣ್ಣ ವಯಸ್ಸಿಂದನೇ ನಮ್ಮ ತಾಯಿ ಅಂದರು, ನಮ್ಮ ಅಜ್ಜಿ ಅಂದರು. ಅವರು ಏನನ್ನು ಎದುರಿಸೋದಕ್ಕೆ ಶಕ್ತಿ ಇಲ್ಲದೆ ಇತ್ತು, ಅವ್ರ ಹತ್ರ ಆತ್ಮವಿಶ್ವಾಸ ಇತ್ತು, ಆದರೆ ಅದನ್ನು ಬೆಳೆಸ್ಕೊಳ್ಳದೆ 4 ಗೋಡೆಗೆ ಸೀಮಿತವಾಗಿರ್ತಾರೆ. ಅವತ್ತಿನ ಬದುಕು ಹಾಗಿತ್ತು. ಪುರುಷ ಪ್ರಧಾನ ಸಮಾಜನೂ ಇತ್ತು ಅಂತ ಅನ್ಕೊಳ್ಳೋಣ, ಆದ್ರೆ ಎದುರಿಸುವ ಧೈರ್ಯ ಹೆಣ್ಮಕ್ಳಲ್ಲಿ ಇರಲಿಲ್ಲ. ಸವಾಲುಗಳಿಲ್ಲದೆ, ಸೋಲಿಲ್ಲದೆ ಮನುಷ್ಯ ಮೇಲ್ ಬರೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಅದನ್ನ ದಿಟ್ಟತನದಿಂದ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದ್ದಾರೆ, ಧೈರ್ಯದಿಂದ ಎದುರಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ.
ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ, ನಿಮ್ಮ ಬಾಲ್ಯ ಹೇಗಿತ್ತು, ನೀವು ನಿಮ್ಮ ಬದುಕನ್ನ ಹೆಂಗ್ ಕಟ್ಕೊಂಡ್ರಿ, ವಿದ್ಯಾಭ್ಯಾಸ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದ ಬಗ್ಗೆ ತಿಳಿಸ್ಕೊಡ್ಬೋದಾ? ನಮ್ಮದು ಅವಿಭಕ್ತ ಕುಟುಂಬ, ಒಂದು ಸಾಮಾನ್ಯ ಹಳ್ಳಿ. ನೀವೀಗ ಕೇಳಿರ್ಬೋದು ಅಂಬಾರು ಒಡ್ಲು ಹೊಳೆ ಬಾಗಿಲು ಸೇತುವೆ ಅಂತ. ಹೌದೌದು. ಈಗ ಹೋದ ವರ್ಷ ತಾನೇ ಅದರದ್ದು ಕಾರ್ಯ ಪೂರ್ಣಗೊಂತು. ಅಂತಹ ಅಂಬಾರುಗೋಡ್ಲು ಅನ್ನೋದು ಒಂದು ಪುಟ್ಟ ಗ್ರಾಮ, ಶರಾವತಿ ನದಿಯ ಹಿನ್ನೀರಿನ ನದಿಯ ತಡದಲ್ಲಿರುವಂಥ ಒಂದು ಊರು. ಅಲ್ಲಿ ಅದು ನಾನು ಹುಟ್ಟಿದಂಥ ಮನೆ. ಅಲ್ಲಿ ನಮ್ದು ಅವಿಭಕ್ತ ಕುಟುಂಬ, ಅಜ್ಜ ಅಜ್ಜಿ, ಚಿಕ್ಕಪ್ಪ, ಸೋದರತ್ತೆಯರು, ಮಧ್ಯೆ ನಮ್ಮ ತಂದೆ ತಾಯಿ. ನನಗೆ 2 ಜನ ತಮ್ಮಂದಿರು. ಒಬ್ನು ಈಗ ಬಿಸ್ನೆಸ್ಸಲ್ಲಿ ಸಕ್ಸೀಡ್ ಆಗಿದ್ದಾನೆ ಅನ್ಬೋದು, ಹಾಗೆ ಮತ್ತೊಬ್ನು IT ಪ್ರೊಫೆಷನಲ್ ಇದ್ದಾನೆ. ನಾನು ಒಬ್ಬಳೆ ಮಗಳು. ಹಾಗೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಇದ್ರು, ಕಸಿನ್ಸು ಅಂತ ನಾವೇನು ಹೇಳ್ತೀವಿ, ಅವರು ನಮ್ಮ ಸ್ವಂತದವ್ರ ಥರನೇ. ಇಲ್ಲಿ ಯಾವ ಭೇದ ಭಾವನೂ ಇಲ್ಲ. ಸೋದರತ್ತೆ ಅಂದ್ರೂ ಕೂಡ ನಮ್ಮ ಕುಟುಂಬದವರಂತೆ. ಕುಟುಂಬ ಅಷ್ಟೇ, ಅದು ಬೇರೆ ಏನು ಅಲ್ಲ. ಕುಟುಂಬ ಒಂದು ಅಜ್ಜ ಅಜ್ಜಿಯಿಂದ ಒಂದು ಸಂಸ್ಕಾರ, ನಮ್ಮ ತಾಯಿಯಿಂದ ಒಂದು ತಾಳ್ಮೆ ನೋಡಿ. ಅದನ್ನೆಲ್ಲ ನಾನು ನೋಡ್ತಾ ಮತ್ತೆ ನಾವು ಸೋದರತ್ತೆಯಲ್ಲಿರೋಂಥ ಅಂದ್ರೆ ಚುರುಕು. ಅವ್ರೇನು ತುಂಬಾ ವಿದ್ಯಾವಂತರಲ್ಲ, ಇರೋ ವಿದ್ಯೆ ಇಲ್ಲೇ ವಿಪರೀತ ಚುರುಕಿನವರು. ಚುರುಕು ಅಂತ ನಾವೇನು ಹೇಳ್ತೀವಿ ಹೇಳಿ, ಒಳ್ಳೆ ಗುಣಗಳು, ಹಾಗೆ ಅವರಿದ್ದು IQ ಪವರ್ ಅಂತ ಹೇಳ್ತೀವಲ್ಲ ನಾವು, ಗ್ರಾಸ್ ಮಾಡ್ಕೊಳ್ಳೋ ಅಂಥದ್ದು, ಸಮಾಜದಲ್ಲಿ ಇರೋ ಒಳ್ಳೆದನ್ನ. ಅದರಲ್ಲೆಲ್ಲ ನಮ್ಮ ಸೋದರತ್ತೆ ಅಂದ್ರು ನನಗೆ ಪ್ರೇರಣೆ ಕೊಟ್ಟರು ಅಂತ ಹೇಳ್ಬೋದು. ಹಾಗೆ ನಮ್ಮ ತಾಯಿಯಿಂದ ತಾಳ್ಮೆ, ಸಹನೆ, ಕುಟುಂಬಕ್ಕೆ ಎಷ್ಟು ಮುಖ್ಯ, ಇಡೀ ಕುಟುಂಬದ ಏನು ಹೇಳ್ತೀವಿ ನಾವು, ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಬರೋ ಅಂಥವಳು ಒಂದು ಸಹನಾಮಯಿ, ಜ್ಞಾನಮಯಿ, ಯೋಗಮಯಿ ತಾಯಿ. ಅಂತ ತಾಯಿಯನ್ನ ದೇವರು ನನಗೆ ಕೊಟ್ಟ. ಆದರೆ ಆ ಕಾಲದಲ್ಲಿ ಅವರು ತೀರಿಕೊಂಡ್ರು ಕೂಡ. ಅದೊಂದು ನನಗೆ ತುಂಬ ನೋವಿನ ಸಂಗತಿ. ನಿಮ್ಮ ಬದುಕಲ್ಲಿ ನಿಮ್ಮ ಕುಟುಂಬ ಎಷ್ಟು ಪ್ರೇರಣೆ ಆಯಿತು ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ನಿಮ್ಮ ವಿದ್ಯಾಭ್ಯಾಸ ಒಬ್ಬ ಹೆಣ್ಮಗಳಾಗಿ, ಅಂದರೆ ಶಿವಮೊಗ್ಗ ಆ ಕಡೆ ಭಾಗ ಅಂತ ಹೇಳಿದ್ರೆ ಮಲೆನಾಡಿನ ಭಾಗ, ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂದ್ರೂ ಅಷ್ಟು ಸುಲಭ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ, ವಿದ್ಯಾಭ್ಯಾಸ ಮತ್ತು ಆರ್ಥಿಕವಾಗಿ ಸಬಲ ಆಗೋದಕ್ಕೆ ಹೆಂಗೆ ನೀವು ಹೆಜ್ಜೆಗಳನ್ನು ಇಡ್ತಾ ಬಂದ್ರಿ ಅಂತ? ನಾನು ಓದಿದ್ದು 4ನೇ ಕ್ಲಾಸ್ವರೆಗೆ. ನಮ್ಮ ಟೈಮಲ್ಲಿ LKG UKG ಅಂಥದ್ದು ಏನೂ ಇಲ್ಲ. ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಿತ್ತು. ಆವಾಗ ಮೊದಲನೆಯಿಂದ 4ನೇ ಕ್ಲಾಸ್ವರೆಗೆ ಪ್ರಾಥಮಿಕ ಶಿಕ್ಷಣ ನಮ್ಮ ಅಂಬಾರುಗೋಡ್ಲಿನಲ್ಲೇ ಇತ್ತು, ಮುಗಿಸಿದೆ ನಾನು. ಹಾಗೆ 5th 6th 7th ನಾವೇನು ಹೇಳ್ತೀವಿ, ಅದು ನಮ್ಮ ತಾತನ ಮನೆ, ಅಜ್ಜನ ಮನೆ ಅಂತ ಹೇಳ್ತೀವಲ್ಲ, ಅಲ್ಲಿ ನಮ್ಮ ಸೋದರ ಮಾವನ ಮನೆ, ಅಲ್ಲಿ ನಾನು ಇದ್ಬಿಟ್ಟು ಓದಿದೆ. ಆ ನಂತರ 8th 9th 10th ನನ್ನ ಒಬ್ಬ ಸೋದರತ್ತೆ, ನನಗೆ ತಾಯಿ ಸಮಾನರು, ಈಗಲೂ ಇದ್ದಾರೆ. ಅವರಿಗೆ ಮಕ್ಕಳು ಇರಲಿಲ್ಲ, ನನ್ನನ್ನೇ ಮಗಳಾಗಿ ಥರ ನೋಡಿಕೊಂಡ್ರು. ಅಲ್ಲಿ ನಾನು 10th ವರೆಗೆ ಹೆಗ್ಗೋಡು ಹೈಸ್ಕೂಲು ಅಂತ ನೀವು ಕೇಳಿರ್ಬೋದು, ನೀನಾಸಂ, ಅದ್ರ ಮೇಲ್ಗಡೆನೆ ಇದೆ ಹೆಗ್ಗೋಡು ಪ್ರೌಢಶಾಲೆ ಅಂತ. ಅಲ್ಲಿ ನಾನು ನನ್ನ 10ನೇ ತರಗತಿಯನ್ನು ಮುಗಿಸಿದೆ. ಹಾಗಾಗಿ ನಂತರ ಸಾಗರ ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಕಾಲೇಜ್ ಈಗಲೂ ಇದೆ, ಅಲ್ಲಿ ನಾನು ಕಾಮರ್ಸ್ ತಗೊಂಡು ನನ್ನ ಪದವಿಯನ್ನು ಮುಗಿಸಿದೆ. ಖಂಡಿತವಾಗಿ. ಆ ನಂತರ ನಾನು ಮದುವೆ ಆದಮೇಲೆ ಕಂಪ್ಯೂಟರ್ ಡಿಪ್ಲೊಮಾ ಮಾಡಿದೆ ಬೆಂಗಳೂರಿನಲ್ಲಿ. ಹೀಗೆ ನಂದು ವಿದ್ಯಾಭ್ಯಾಸ. ನನ್ನ ಮಗನ್ನ LKG ಕಳಿಸ್ಬಿಟ್ಟು ನೀವು ವಿದ್ಯಾಭ್ಯಾಸ ಅವಕಾಶಗಳಿತ್ತು? ಹಾಗೆ ಇತ್ತು. ನಮ್ಮ ಅದಕ್ಕೆ ನಮ್ಮ ಪತಿಯಾದಂಥ ನಾರಾಯಣ ಸ್ವಾಮಿ ಅವರು ಕೂಡ ತುಂಬ ಸಾಥ್ ಕೊಟ್ಟಿದ್ದಾರೆ. ಈಗ ಅದು ಅವರ ಇದಿಲ್ಲದೆ ನಾನು, ನನಗೆ ಸಹಾಯ ಆಗಲಿ ಸಹಕಾರ ಆಗಲಿ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಪುರುಷರಿದ್ದು ನಮ್ಮ ಈಗ ಯಶಸ್ವಿ ಪುರುಷರು ನಮ್ಮ ಆದರ್ಶ ಮಹಿಳೆಯರ ಹಿಂದೆ ಇದ್ದರೆ ನಾವು ಏನಾದರೂ ಸಾಧಿಸ್ಬೋದು. ಮಾನವೀಯ ಮೌಲ್ಯಗಳು ಮನುಷ್ಯನಿಗೆ ಬೇಕು ಅನ್ನೋದನ್ನ ಪ್ರತಿಪಾದನೆ ಮಾಡ್ಕೊಂಡು ನೀವು ಬಂದಿದ್ದೀರಿ. ಸನಾತನ ಧರ್ಮ ಅನ್ನೋದು ಬೇಕು, ಅದು ಉಳಿಬೇಕು ಅನ್ನುವಂತಹ ಪ್ರತಿಪಾದನೆ ನಿಮ್ಮದು. ನಿಮ್ಮ ಈ ಧಾರ್ಮಿಕ ಸೇವೆ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಈ ಜರ್ನಿಯಲ್ಲಿ ಅಂತ? ಮೊದಲನೇದಾಗಿ ನಾನು ಹೇಳ್ತೀನಿ, ಹ್ಯುಮ್ಯಾನಿಟಿ ಈಸ್ ಫಸ್ಟ್. ಮನುಷ್ಯನಿಗೆ ಮಾನವೀಯತೆ ಮೊದಲು ಮಾನವನಾಗುವಂಥ ಕುವೆಂಪು ಏನು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಎಲ್ಲ ಜನಾಂಗದವರಿಗೂ ಎಲ್ಲ ಧರ್ಮದವರಿಗೂ ಇಲ್ಲಿ ಸದಾವಕಾಶ ಇದೆ. ಆದರೆ ನಮ್ಮ ಧರ್ಮವನ್ನು ನಾವು ಧರ್ಮ ಸಹಿಷ್ಣುಗಳು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು, ಬೆಳೆಸಬೇಕು, ಗೌರವಿಸಬೇಕು. ಅನ್ಯ ಧರ್ಮಗಳನ್ನು ನಾವು ಗೌರವಿಸ್ತೀವಿ, ಖಂಡಿತ ಅದಿಲ್ಲ ಅಂತ ಇಲ್ಲ.
ಈಗ ನೇಷನ್ ಈಸ್ ಫಸ್ಟ್ ಅನ್ನೋದು ಬರುತ್ತೆ. ಹ್ಯುಮ್ಯಾನಿಟಿ ಆದಮೇಲೆ ನಮಗೆ ದೇಶ ಮುಖ್ಯ. ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ಮಣ್ಣಿನ ಋಣ ತೀರಿಸ್ಬೇಕು. ದೇಶಕ್ಕೋಸ್ಕರ ದೇಶ ಸೇವೆ, ಈಶ ಸೇವೆ, ಜನ ಸೇವೆ, ಜನಾರ್ದನ ಸೇವೆ ಒಟ್ಟಾಗಿ ಮಾಡ್ದಲ್ಲಿ ನಮಗೆ ಪ್ರತಿಫಲ ಖಂಡಿತ ಸಿಗುತ್ತೆ ಅನ್ನೋದು ನಂದು ಒಂದು ವೈಯಕ್ತಿಕ ಅಭಿಪ್ರಾಯ. ನಾನು ನಮ್ಮ ಹರೀಶ್ ಶರ್ಮಾಜಿ ಮತ್ತು ಗೌತಮ್ ನಾರಾಯಣ್ಜಿ ಹಾಗೆ ನಿರಂಜನ ಶಾಸ್ತ್ರಿಗಳು ಅಂತ ಇದ್ದಾರೆ. ನಮ್ದೊಂದು ವಿದ್ಯಾರಣ್ಯಪುರದಲ್ಲಿ ಒಂದು ಸನಾತನ ವೇದ ಪಾಠಶಾಲೆ ಅಂತ ಇದೆ ನಮ್ಮ ಸಮುದಾಯದವರು. ಅಲ್ಲಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಕೊರೋನಾ ಟೈಮಲ್ಲೂ ಹೆದರದೆ ಅತಿರುದ್ರ ಮಹಾಯಾಗ ಅಂತ ಮಾಡಿದ್ವಿ, ಗೊತ್ತಿರ್ಬೋದು ನಿಮಗೆ. ಇಂಥ ಮಹಾಯಾಗಗಳನ್ನ ಒಂದು 6 ಮಹಾಯಾಗಗಳನ್ನ ಮಾಡಿದ್ವಿ ನಾವು. 6 ಮಹಾಯಾಗ? ಹೌದು. ಮೊನ್ನೆ ಸಹಸ್ರ ಕಮಲ ಲಕ್ಷ್ಮಿ ಯಾಗ ಅಂತ ಮಾಡಿದ್ವಿ. ಅಂದ್ರೆ ಸಹಸ್ರ ಕಮಲಗಳನ್ನ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಇಡೀ ಲೋಕದ ಹಿತವನ್ನ, ನಮ್ಮ ರಾಷ್ಟ್ರದ ಹಿತವನ್ನ ಬಯಸಿ ಮಾಡೋ ಅಂಥದ್ದು. ಇಡೀ ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನಮ್ಮ ಮೊದಲನೇ ಉದ್ದೇಶ. ಅದಕ್ಕೋಸ್ಕರ ಆರೋಗ್ಯ, ಆಯುಸ್ಸು, ಯಶಸ್ಸು ಎಲ್ಲರಿಗೂ ಬೇಕಾಗಿದ್ದಲ್ವಾ. ಮಕ್ಕಳಿಗೆ ವಿದ್ಯೆ, ಒಳ್ಳೆ ಬುದ್ಧಿ, ಅದ್ರ ಜೊತೆ ಸಂಸ್ಕಾರ ಅಂತ ಏನು ಹೇಳ್ತೀವಿ, ಅದು ಬಹಳ ಮುಖ್ಯ. ಅದಕ್ಕೆ ನಾನು ನಂಬೋದು ಒಂದು ಜನರ ಆಶೀರ್ವಾದ ಬೇಕು, ದೈವ ಕೃಪೆ ಬೇಕು. ಅವನ ಕಟಾಕ್ಷ ಇಲ್ಲದೆ ಯಾವುದು ಆಗೋದಿಲ್ಲ. ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಅಷ್ಟೊಂದು ಯಾಗ ಮಾಡಿದ್ವಿ. ಯಾವುದೇ ಥರದ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಹಿಂದಿನ ಒಂದು MLA ಕ್ಯಾಂಡಿಡೇಟು ಎ ರವಿ ಅನ್ನೋರು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದರು. ಅದರಲ್ಲಿ ಕಾಶಿ ಗಂಗಾ ಜಲ ತಂದು ಇಡೀ ಬ್ಯಾಟರಾಯನಪುರಕ್ಕೊಂದೇ ಅಲ್ಲ, ಇಡೀ ಜಿಲ್ಲಾದ್ಯಂತ ಹಂಚಿದ್ರು ಅಂತ ಹೇಳ್ಬೋದು, ಬೆಂಗಳೂರು ನಾರ್ತಿಗೆ. ಈಗ ತಮೇಶ್ ಗೌಡ್ರು ಇದ್ದಾರೆ, ಅವರು ಪ್ರತಿಯೊಂದು ಹಬ್ಬಕ್ಕೂ ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ. ಅಂದರೆ ಅವರಿಗೂ ಮೇನ್ ಉದ್ದೇಶ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸ್ಬೇಕು ಅಂತ ನಾಯಕರು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ರಾಜಕೀಯದಲ್ಲೂ ಕೂಡ ನಮ್ಮ ಮನೋಭಾವನೆ ಸರಿ ಹೋಗ್ಬೇಕಲ್ವಾ, ಸಮಾನ ಮನಸ್ಕರು ಸಿಗ್ಬೇಕು. ಆದ್ರೆ ಅಂತ ಲೀಡರ್ಸು ರಾಜಗೋಪಾಲ್ ಸರ್ ಅಂತ ಇದ್ದಾರೆ, ಅವ್ರು ಇರ್ಬೋದು. ಅವರು ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೊನ್ನೆ ದೇವಸ್ಥಾನನೇ ಒಂದು ಕಟ್ಸಿದ್ದಾರೆ ಅವರು, ಸಪ್ತ ಮಾತೃಕೆಯರ ದೇವಸ್ಥಾನ ಅಂತ. ಅದ್ರದ್ದು ಇನಾಗ್ರೇಷನ್ ಕೂಡ ಮೊನ್ನೆ ಆಯ್ತು ಹೊಸಕೋಟೆಯಲ್ಲಿ. ಹಾಗಾಗಿ ಎಲ್ಲ ಸದೃಢಿಗಳು ನಮ್ಮ ಜೊತೆ ಸೇರಿದ್ರು. ಕೆಲವು ಉದ್ದಿಮೆದಾರರಿಂದ, ನಾನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಅವರಿಂದನೂ ನಾನು ಕಲಿತೆ ಕೆಲವೊಂದು. ಏನು ಕೇಳಿದ್ರೆ ಅವರು ತಾಳ್ಮೆ ಗುಣ. ನಮ್ಮಲ್ಲಿ ಈಗ ನಾವು ಸಹಜವಾಗಿ ಕ್ಲೈಂಟ್ ಆಗಿ ಹೋಗ್ಲಿ ಅಥವಾ ಸಹಜವಾಗಿ ಮಾತುಕತೆಲಾಗ್ಲಿ ಹಲವಾರು ಡೌಟ್ಗಳು ಬರುತ್ತೆ. ನಿಜ, ಅದು ಪ್ರಸ್ತುತವೋ ಅಪ್ರಸ್ತುತವೋ, ನಮಗಿರೋ ಡೌಟನ್ನ ಸಹನಶೀಲರಾಗಿ ಕೆಲವರು ನಮಗೆ ವಿವರಿಸಿ ಹೇಳಿ ಮಾಡಿ ಇದ್ದಿದೆ. ನಾವು ಸ್ವಲ್ಪ ಟೆಂಪ್ಟ್ ಆದ್ರೂ ಅವರು ಅದನ್ನು ನಿಧಾನವಾಗಿ ಅದನ್ನು ಹೇಗೆ ಪರಿಹರಿಸಬೇಕು, ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಇದಕ್ಕೆ ಪರಿಹಾರ ಏನು, ಈ ಥರ ಇದೆ, ಈ ಥರ ಪರಿಹಾರ ತಗೋಬೋದು ಇದಕ್ಕೆ ಅಂತ ಕಲಿಸಿದಂಥ ಅವರು ಇದ್ದಾರೆ. ಅದರಲ್ಲಿ ನಮ್ಮ ಒಬ್ಬರು ಕೆ ಸುರೇಶ್ ಅಂತ, ನಮ್ಮ ಅದು ಒಂದಷ್ಟು ಲ್ಯಾಂಡಿಗೆ ಡೆವಲಪ್ಮೆಂಟಿಗೆ ಅಂತ ಬಂದರು ಅವರು ಊರಲ್ಲಿ, ಸಾಗರದಲ್ಲಿ. ಅಲ್ಲೂ ಅವರಿಂದನೂ ಒಂದು ತಾಳ್ಮೆ ಅನ್ನೋದು ಏನು ಅನ್ನೋದನ್ನು ನಾನು ಕಲಿತೆ. ಹಾಗೆ ಹೆಣ್ಮಕ್ಳಲ್ಲಿ ಏನು ಹೇಳ್ತೀವಿ ನಾವು, ಲೀಡರ್ಶಿಪ್ ಕ್ವಾಲಿಟಿ, ಹೌದು, ನಾಯಕತ್ವದ ಗುಣ ಅನ್ನೋದು ಬೇಕು. ಅದನ್ನು ನಾನು ಶೋಭಾ ಕರಂದಾಜೆ ಮೇಡಮ್ ನೋಡಿ, ಒಂದು ಹೆಣ್ಮಗಳು ಸೆಂಟ್ರಲ್ಲಿಗೆ ಹೋಗಿ ಇವತ್ತು ಸಾಮಾನ್ಯ ಹೆಣ್ಮಗಳು, ಅವರು ಜಸ್ಟ್ ಪದವಿ ಇದ್ದಾರೆ, ಇವತ್ತು ಆ ಮಟ್ಟದಲ್ಲಿ ಹೋಗಿದ್ದಾರೆ ಅಂದರೆ ಅವರಿದ್ದು ಒಳಗಡೆ ಇರೋಂತಹ ಒಂದು ಪವರ್ ಅಂತ ಹೇಳ್ತೀವಲ್ಲ, ಸ್ತ್ರೀ ಶಕ್ತಿ, ಅದು ಎಷ್ಟಿರ್ಬೋದು, ವಿಲ್ ಪವರ್ ಅದು ಎಷ್ಟಿರ್ಬೋದು. ಹಾಗೆ ರಾಷ್ಟ್ರಪತಿಗಳೇ ಹೆಣ್ಮಗಳಾಗಿದ್ದಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಒಂದು ಸಾಮಾನ್ಯ ಯಾವುದೋ ಒಂದು ಬುಡಕಟ್ಟಿನಿಂದ ಬಂದ ಹೆಣ್ಮಗಳು ಇವತ್ತು ರಾಷ್ಟ್ರದ ಅಧಿಪತಿ. ರಾಷ್ಟ್ರಪತಿ ಹುದ್ದೆ ಅಂದರೆ ಎಲ್ಲರಿಗೂ ಮಿಗಿಲಾದಂಥ ಹುದ್ದೆ, ದೊಡ್ಡ ಹುದ್ದೆ ಅದು. ಅಲ್ಲಿ ಅಲಂಕರಿಸಿದಾಗ ನಂಗೆ ತುಂಬ ಮೋದಿಜಿ ಫಾಲೋಯರ್ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅವರು ಎಲ್ಲ ಅವ್ರು ಕೊಂಡಂತಹ ಕಾರ್ಯಕ್ರಮಗಳೇನಿದೆ ನಮ್ಮ ದೇಶದ ಉನ್ನತಿಗಾಗಿ, ಏಕ ಭಾರತ್ ಶ್ರೇಷ್ಠ ಭಾರತ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಮಹಿಳಾ ಪ್ರಮುಖಗೂ ಕೂಡ ನೀವು ಕಾರ್ಯನಿರ್ವಹಿಸ್ತೀರಿ, ಮಹಿಳೆಯರನ್ನ ಮುಂದಕ್ಕೆ ತರಬೇಕು, ಅವರು ಸಬಲರಾಗಬೇಕು ಅಂತ ಹೇಳಿ ಕಾರ್ಯೋನ್ಮುಖರಾಗ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
ಈಗ ಮಹಿಳೆಯರು ಮುಂದೆ ಬರಬೇಕು ಅಂದರೆ ಮಹಿಳೆ ಸಬಲೀಕರಣ ಸಶಕ್ತೀಕರಣ ಆಗಲೇಬೇಕು. ನಿಜ. ಸಾಕ್ಷರತೆ ಬಹಳ ಮುಖ್ಯ ಹೆಣ್ಮಕ್ಳಿಗೆ ಎಲ್ಲಕ್ಕಿಂತ. ಈಗ ಸಿಟಿಯಲ್ಲಿ ಅದು ಕಾಣಿಸೋದಿಲ್ಲ ನಮಗೆ, ಎಲ್ಲರೂ ಸಾಕ್ಷರರೇ. ಆದರೆ ನಾವು ಹಳ್ಳಿ ಕಡೆ ಹೋದಲ್ಲಿ ಇವತ್ತು ಕೂಡ ಪಾಪ ಆರ್ಥಿಕವಾಗಿ ಪ್ರಾಬ್ಲಮ್ ಇರೋ ಕಡೆ ಹೆಣ್ಮಕ್ಳನ್ನ ಬೇಗ ಅಲ್ಲಿ ಇದು ಬಿಡಿಸ್ಬಿಡ್ತಾರೆ, ಶಾಲೆಗಳನ್ನ ಬಿಡಿಸ್ತಾರೆ, ಅವರಿಗೆ ಕೆಲ್ಸಕ್ಕೆ ಕಳಿಸ್ತಾರೆ. ಎಲ್ಲಿ ಹಣ ಬರುತ್ತೆ, ಊಟಕ್ಕೆಲ್ಲ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸಾಕ್ಷರತೆ ಹೆಣ್ಮಕ್ಳಿಗೆ ಬಹಳ ಮುಖ್ಯ. ಏನು ಬೇಕು ಏನು ಬೇಡ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದನ್ನ ನಾವು ಸಾಕ್ಷರತೆಯಿಂದ ತಿಳ್ಕೊಬಹುದು. ಜೊತೆಗೆ ಬರೀ ನಾನು ಹೇಳೋದು ಸಾಕ್ಷರತೆ ಇದ್ರೆ ಮಾತ್ರ ದೇಶ ಉನ್ನತಿ ಆಗತ್ತೆ, ಹೆಣ್ಮಕ್ಳು ಮುಂದೆ ಬರ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಕೇಳಿದ್ರೆ ಸಾಕ್ಷರತೆ ಜೊತೆಗೆ ಸಂಸ್ಕಾರ ಬೇಕು. ನಿಜ. ಸಂಸ್ಕಾರ ಇಲ್ಲದ ಸಾಕ್ಷರತೆ ಇದೆ ಅಲ್ಲ, ಅದು ಸಾಕ್ಷರತೆ ಅಲ್ಲ. ಅವಿದ್ಯಾವಂತರಕ್ಕಿಂತನೂ ಅದೊಂದು ಕೆಳಮಟ್ಟದ್ದು. ಹೌದು ಹೌದು. ಕೆಲ ಅವಿದ್ಯಾವಂತರಿಗೆ ಹಿಂದೆ ಅವಿದ್ಯಾವಂತರಿದ್ರು, ಆದ್ರೆ ಸಂಸ್ಕಾರ ಇತ್ತು. ಇವತ್ತು ಸಂಸ್ಕಾರ ಎಲ್ಲೋ ಕಡಿಮೆ ಆಗ್ತಿದ್ಯೇನೋ ಅಂತ ನಾನು ಇದನ್ನ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇಲ್ಲ, ಕೆಲವು ಹೆಣ್ಮಕ್ಳಿಗೆ ಮಾತ್ರ ಅನ್ವಯಿಸಿ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಡೂ ಆ್ಯಂಡ್ ಡೋಂಟ್ಸ್ ಅದನ್ನ ತಿಳ್ಕೊಂಡು ಹೆಣ್ಮಕ್ಳು, ಯಾಕೆಂದ್ರೆ ಒಂದು ಮಗುವನ್ನ ಹೆರಬೇಕು, ಹೊರಬೇಕು, ಲಾಲನೆ ಪಾಲನೆ ಮಾಡಬೇಕು. ಅದಕ್ಕೆ ಹೊಟ್ಟೆಲಿರುವಾಗಲೇ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವನ್ನು ಸೃಷ್ಟಿಸಬಲ್ಲಳು ಅಂತ. ಉತ್ತಮವಾದ ಆಹಾರ ಕೊಡಬೇಕು. ಒಂದು ಮಗುವಿನ ಸರ್ವಾಂಗ ಸುಂದರ ವ್ಯಕ್ತಿತ್ವ ನಿರ್ಮಾಣ ಒಬ್ಬ ಹೆಣ್ಮಗಳಲ್ಲಿದೆ. ತಾಯಿ ಹೊಟ್ಟೆಲಿರುವಾಗಿಂದ ಊಟ ಆಗ್ಲಿ, ಸಂಸ್ಕಾರ ಆಗ್ಲಿ, ಶಿಸ್ತನ್ನಾಗ್ಲಿ ತಾಯಿ ಮಾತ್ರ ಮಗುವಿಗೆ ಕೊಡ್ಬೋದೇ ಹೊರತು ಬೇರೆ ಯಾರು ಕೊಡಕ್ಕಾಗಲ್ಲ. ಎಲ್ಲಿಂದ ಕೊಡ್ತೀವಿ? ತಾಯಿ ಮುಖಾಂತರ ಕೊಡಕ್ ನೋಡ್ತೀವಿ, ಆದ್ರೆ ತಾಯಿ ಸಂಸ್ಕಾರಸ್ಥಳ ಅಲ್ಲದೆ ಹೋದ್ರೆ ಬೇರೆ ಹಾದಿಯಲ್ಲಿ ಹೋಗ್ತಿರೋ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ಸಂಸ್ಕಾರದಲ್ಲಿ ಇರೋ ಹೆಣ್ಮಕ್ಳಿಗೆ ಅಲ್ಲ. ಈಗ ನಾನಾ ತರ ಇದಕ್ಕೆ ಒಳಗಾಗಿದ್ದಾರೆ ಹೆಣ್ಮಕ್ಳು ಕೂಡ. ಅದು ನಾನು ಬಾಯ್ ಬಿಟ್ಟು ಹೇಳಕ್ ಇಷ್ಟ ಪಡೋದಿಲ್ಲ. ಆ ತರದ್ದು ಇದರಿಂದ ಹೊರಗಡೆ ಬನ್ನಿ. ಖಂಡಿತ. ಅದನ್ನ ರೂಢಿಸ್ಕೊಳಕ್ ಹೋಗ್ಬೇಡಿ. ಅದು ಪಾಶ್ಚಾತ್ಯೀಕರಣ ಅಂತ ಹೇಳಕ್ ಹೋಗ್ಬೇಡಿ. ಅವ್ರು 18 ವರ್ಷಕ್ಕೆ ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗ್ತಾರೆ, ಅದನ್ನ ಕಲ್ತ್ಕೊಳ್ಳಿ. ಬಟ್ಟೆ ಬರೆಯಲ್ಲಿ ಯಾರೇ ಬರೇ ಬಟ್ಟೆ ಹಾಕೊಂಡು ಓಡಾಡೋದು, ಸಂಸ್ಕಾರಹೀನ ಬದುಕು ಬೇಡ ಅಂತ. ಸಂಸ್ಕಾರಹೀನವಾದಂತ ಬದುಕು ಬೇಡ. ನಿಮ್ ಜೊತೆ ಸಂಸ್ಕಾರ ಇದ್ದಲ್ಲಿ ಈ ಅನಾಚಾರ ಅಪಚಾರಗಳು ಕಡಿಮೆ ಆಗತ್ತೆ. ನಾವು ನೋಡ್ತೀವಿ ಇಷ್ಟೆಲ್ಲ ಸಾಕ್ಷರತೆ ಇದೆ ಹೆಣ್ಮಕ್ಳಿಗೆ, ಆಗಿದೆ ಹೀಗಿದೆ ಅಂತೆಲ್ಲ ಹೇಳ್ತೀವಿ. ಅಲ್ಲಿ ಅತ್ಯಾಚಾರ ಆಯ್ತು, ಇಲ್ಲ ಅತ್ಯಾಚಾರ ಆಯ್ತು. ಸಣ್ಣ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದ್ರೆ ಅದು ನಮ್ಮ ಪೋಷಕರ ಒಂದು ಇದರಿಂದ ಆಯ್ತೇನೋ, ಏನೋ ರಕ್ಷಣೆ ಕೊರತೆಯಿಂದ ಆಯ್ತೇನೋ ಅಂತ ಹೇಳ್ಬೋದು. ಆದ್ರೆ ಅವರಿಗೂ ಹೇಳ್ಕೊಡ್ಬೇಕು ಏನ್ ಗುಡ್ ಟಚ್ ಬ್ಯಾಡ್ ಟಚ್ ಅಂತ. ನಾವು ಹೆಣ್ಮಕ್ಳಿಗೆ ತಾಯಿದೇನು ಕೂಡ ಕೆಲವು ಸಂಸ್ಕಾರಗಳನ್ನ ಕೊಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಸಣ್ಣ ಮಕ್ಕಳಿಗೂ ಕೂಡ. ಆ ನಂತರದಲ್ಲಿ ದೊಡ್ಡವರಾದ್ಮೇಲೆ ಅವರೇ ಕಲ್ತ್ಕೋಬೇಕು. ಯಾರಿದ್ದೋ ಬ್ಯಾಡದೆ ಉದ್ದಕ್ಕೆ ಅದು ಒಂದು ಆದರ್ಶ, ಖಂಡಿತ ಆದರ್ಶ ಅಲ್ಲ, ಅದು ಅವನತಿ. ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಸೊಸೈಟಿಯಲ್ಲೂ ಕೂಡ ನೀವು ಸಕ್ರಿಯವಾಗಿ ಕೆಲಸ ಮಾಡ್ತೀರಿ. ಅಂದ್ರೆ ನಿಮ್ಮ ತಾಯಿಯವರ ಅನಾರೋಗ್ಯ ಸಮಸ್ಯೆಯಿಂದ ನೀವು ಬಳಲಿದ್ರಿ, ಹಾಗಾಗಿ ಕ್ಯಾನ್ಸರ್ ಸೊಸೈಟಿಯಲ್ಲಿ ಕ್ಯಾನ್ಸರ್ ಪೀಡಿತರ ಸೇವೆಯನ್ನು ನೀವು ಮಾಡ್ತಾ ಹೋಗ್ತೀರಿ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಕ್ಯಾನ್ಸರ್ ಅನ್ನೋದಿದೆ ಅಲ್ಲ, ಅದು ಒಂಥರ ಕೊನೆಯ ಹಂತದಲ್ಲಿ ವಿಪರೀತ ನೋವನ್ನ ತಂದ್ಕೊಡೋ ಅಂತ ಕಾಯಿಲೆ. ಮೊದಲು ಸೈಲೆಂಟ್ ಕಿಲ್ಲರ್, ಅದು ಸೈಲೆಂಟ್ ಆಗಿ ಏನು ಅದ್ರದ್ದು ಗೊತ್ತಾಗಲ್ಲ. ಆ ನಂತರದಲ್ಲಿ 4ನೇ ಸ್ಟೇಜಲ್ಲೋ 5ನೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅವರು ಡೆತ್ ಬೆಡ್ ಅಲ್ಲಿ ಇರುವಾಗ ಅವ್ರು ಅನುಭವಿಸುವ ನೋವಿದೆ ಅಲ್ಲ, ಒಂದು ಡ್ರಾಪ್ ನೀರು ಕುಡಿಯಕ್ಕಾಗಲ್ಲ, ಬಾಯಿ ನೀರು ಕೇಳ್ತಾ ಇರತ್ತೆ. ಅವ್ರು ಅನುಭವಿಸೋ ನೋವು, ಹಿಂಸೆ, ಅದನ್ನೆಲ್ಲ ನಾನು ನೋಡಿದಾಗ ಏನು ಅನಿಸ್ತು ಅಂದ್ರೆ, ನಮ್ಮ ಅತ್ತೆ ಕೂಡ, ನಮ್ಮ ಯಜಮಾನ್ರ ತಾಯಿ ಕೂಡ ತುಂಬಾ ಒಳ್ಳೆ ಸಂಸ್ಕಾರ ಇರುವಂತಹ ಅತ್ತೆ ಅಂತಾನೆ ಹೇಳ್ಬೋದು ನನಗೆ ಸಿಕ್ಕಿರೋದು. ಅವರು ಕೂಡ ಲಾಸ್ಟ್ ಇದರಿಂದ ಬಳಲಿದ್ರು, ಕ್ಯಾನ್ಸರ್ ಇಂದಾನೆ ಬಳಲಿದ್ರು. ಅವರಿಗೆ ಸ್ಟೊಮಕ್ ಅಲ್ಲಿ ಕ್ಯಾನ್ಸರ್ ಆಗಿತ್ತು, ಲಿವರ್ ಕ್ಯಾನ್ಸರು. ಲಾಸ್ಟ್ ಅವರು ಕೂಡ 15 ದಿವಸಗಳ 1.5 ತಿಂಗಳು ಡ್ರಿಪ್ ಅಲ್ಲಿ ಇದ್ರು ಅವರು. ಆಮೇಲೆ 1 ವಾರ ಏನೂ ಇಲ್ಲದೆ ಇದ್ರು. ಆನಂತರ ಮರಣ. ಅದೆಲ್ಲ ನನ್ನ ಮನಸ್ಸಿನ ಮೇಲೆ ತುಂಬಾ ಹತ್ತಿರದಿಂದ ನೋಡಿದೆ ನಾನು. ತುಂಬಾ ಪರಿಣಾಮ ಆಯ್ತು ನನಗೆ. ಇದು ಮೊದಲನೇ ಹಂತದಲ್ಲೇ ಡಿಟೆಕ್ಟ್ ಆದ್ರೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕೊಡೋದು, ಜನರನ್ನ ಜಾಗೃತಿ ಮೂಡಿಸೋದು, ಕ್ಯಾನ್ಸರಿನ ಲಕ್ಷಣಗಳೇನು ಅಂತ ತಿಳಿಸೋದು. ಹಾಗೆ ಈಗ ಹೆಣ್ಮಕ್ಳಿಗೆ ಸರ್ವಿಕಲ್ ಕ್ಯಾನ್ಸರ್, ಇದಕ್ಕೆ ಪ್ಯಾಸ್ಮೇರ್ ಟೆಸ್ಟ್ ಅದೆಲ್ಲ ನಾವು ಮಾಡ್ದಲ್ಲಿ ಯಾವ ತರ ಸೋಂಕಿದೆ, ಇದು ಮುಂದೆ ಕ್ಯಾನ್ಸರ್ ಆಗ್ಬೋದೆ, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು,
ಅನ್ನೋದು ಈಗಲೇ ಗೊತ್ತಾಗುತ್ತೆ. ಅದಕ್ಕೆ ಪ್ರಥಮ ಹಂತದಲ್ಲಿ ಖಂಡಿತ ಮೆಡಿಸಿನ್ ಇದೆ. ಪ್ರಥಮ ಹಂತದಲ್ಲಿ ಕ್ಯೂರೇಬಲ್ ಅದು. ಅದನ್ನ ಮಾಡಿಕೊಂಡು ಯಾವುದೇ ಪ್ರಥಮ ಹಂತದಲ್ಲಿದ್ರೆ ಅದನ್ನು ಬೆಳೆಯಕ್ಕೆ ಬಿಟ್ರೆ ಅದು ಬೆಳೀತಾ ಹೋಗುತ್ತೆ. ಖಂಡಿತ ಅದನ್ನ ಮೊಳಕೆ ಇರುವಾಗಲೇ ಚೂಟಬೇಕು. ಅದನ್ನ ಆ ಕೆಲಸವನ್ನ ಜನರಲ್ಲಿ, ಸಮಾಜದಲ್ಲಿ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿ. ನನ್ನ ಒಂದು ಇದರಲ್ಲಿ ಏನು ಅಂತ ಕೇಳಿದ್ರೆ, ನಮ್ಮಿಂದ 10 ಜನರ ಕಣ್ಣೀರು ಆದರೂ ಒರೆಸೋಂಥ ಕೆಲಸ ಆಗಬೇಕು. ಒಂದು 10 ಮನೆಯಲ್ಲಾದರೂ ನಮ್ಮ ಹೆಸರು ಹೇಳ್ಕೊಂಡು ನಂದಾದೀಪಗಳು ಉರಿಬೇಕು. ನೋವು ಕೊಡುವಂಥ ಜೀವನ ಬೇಡ. ನೋವಲ್ಲಿ ನಾವು ಪಾಲು ತಗೊಳ್ತೀವಲ್ಲ, ನಾನು ಬದುಕಿದ್ದೀನಿ ಅಂತ ಗೊತ್ತಾದ್ರೆ ಅದು ನಾನು ಬದುಕಿದ್ದೀನಿ ಅನ್ನೋದಕ್ಕಾಯ್ತು. ಖಂಡಿತ ಬೇರೆಯವರು ನಮ್ಮಲ್ಲಿ ಮಾನವೀಯತೆ ಅನ್ನೋದಿದ್ರೆ, ಬೇರೆಯವರ ನೋವುಗಳು ನಮ್ಗೆ ಗೊತ್ತಾದ್ರೆ ನಾವು ಮಾನವೀಯವಾಗಿದ್ದೀವಿ, ನಾವು ಮನುಷ್ಯರಾಗಿದ್ದೀವಿ ಅಂತ. ಖಂಡಿತ ರೋಟರಿಯಲ್ಲೂ ಕೂಡ ನೀವು ಸಕ್ರಿಯವಾಗಿರ್ತೀರಿ, ಸಕ್ರಿಯ ಸೇವೆಗಳನ್ನು ನೀವು ಮಾಡ್ಕೊಂಡು ಬರ್ತೀರಿ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ರೋಟ್ರಿ ಅಂತ ಹೇಳಕ್ ಹೋದ್ರೆ ಮೇಡಮ್, ಅದು ನೋಡಕ್ಕೆ ನಮಗೆ ಇಲ್ಲೇನಿದೆ ಅಂತ ಅನ್ಸ್ಬೋದು. ಇಂಡೆತ್ತು ಹೋದ್ರೆ ತುಂಬಾ ಸಾಮಾಜಿಕವಾಗಿ ಕಾರ್ಯಕ್ರಮಗಳು, ಒಂದು ಕ್ಲೀನಿಂಗ್ ಇರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ಹಾಗೆ ಶೈಕ್ಷಣಿಕ ವಿಷಯ ಇರ್ಬೋದು, ಪ್ರತಿಯೊಂದರಲ್ಲೂ ಸಮಾಜದಲ್ಲಿ ಧಾರ್ಮಿಕವಾಗೇ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅದು ತನ್ನ ವ್ಯಾಪ್ತಿಯಲ್ಲಿ ತುಂಬಾ ಇದು ಮಾಡ್ಕೊಂಡಿದೆ. ಅಲ್ಲೂ ಕೂಡ ನನಗೆ ಜೋಶಿ ಅನ್ನೋರು ಅಧ್ಯಕ್ಷರಾಗಿದ್ರು ವಿದ್ಯಾರಣ್ಯಪುರ. ಅವರ ಟೈಮಲ್ಲಿ ನನಗೆ ಅತ್ಯುತ್ತಮ ಸೇವಕಿ ಅನ್ನೋ ಒಂದು ಪ್ರಶಸ್ತಿನೂ ಕೊಟ್ರು ಅನ್ನೋದ್ರ ಜೊತೆಗೆ ಕೆಲವೊಂದು ಕೆಲಸವನ್ನು ಅವ್ರ ಜೊತೆ ಸೇರಿ ಮಾಡುವಂತ ಭಾಗ್ಯ ನನಗೆ ಸಿಕ್ತು. ಓಕೆ. ಸೇವೆ ಮಾಡಬೇಕು ಅಂದ್ರೆ ನಮ್ಗೆ ತುಡಿತಾ ಇದ್ರೆ ಸಾಲದು, ಅವಕಾಶಗಳು ಬೇಕಲ್ವಾ? ನಿಜ ನಿಜ. ಇದೆಲ್ಲ ತುಂಬಾ ಜನ ನನಗೆ ಅವಕಾಶಗಳನ್ನ ಕಲ್ಪಿಸಿಕೊಟ್ರು. ಅಂದ್ರೆ ಸೇವಾ ಮಾರ್ಗಕ್ಕೆ ಇನ್ನಷ್ಟು ಒತ್ತು ಕೊಟ್ರು ಅಂತ ಹೇಳ್ಬೋದು. ಅದಕ್ಕೆ ತುಂಬಾ ಸಹಕಾರಿಯಾಗಿದ್ದು ನಮ್ಮ ಯಜಮಾನರ ಒಂದು ಸಹಕಾರ ನಾರಾಯಣ ಸ್ವಾಮಿ ಅವರಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ನಿಮ್ಮ ಜರ್ನಿಯಲ್ಲಿ ನೀವು ನಿಭಾಯಿಸಿದಂತಹ ಜವಾಬ್ದಾರಿಗಳ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ? ನಾನು ಮೊದಲನೇ ಜವಾಬ್ದಾರಿ ಅಂದರೆ, ನಾನು BJPಲಿ ವಾರ್ಡಿಂದ ಶುರುವಾಯಿತು. ನಾನು RSS ಮತ್ತು ಹಲವಾರು ಸಾಮಾಜಿಕ ಧಾರ್ಮಿಕ ಸಂಘಗಳಲ್ಲಿ ಕೆಲಸ ಮಾಡ್ತಿದ್ದೆ. ಅದನ್ನು ಗುರುತಿಸಿ ಸುಮಾ ಮಂಜುನಾಥ್ ಅಂತ ಹೇಳ್ಬೋದು, ಅವಾಗ ಅವರು ಕಾರ್ಪೊರೇಟರ್ ಇದ್ರು. ಸುಮಾ ಅನ್ನೋ ಒಬ್ಬ ನನ್ನ ಸ್ನೇಹಿತೆ, ನನಗೆ ರಾಜಕೀಯ ಅಂದರೆ ಏನು ಅಂತ ಗೊತ್ತಿಲ್ಲ, ಬಲವಂತವಾಗಿ ಮೀಟಿಂಗಿಗೆ ಕರ್ಕೊಂಡೋದ್ರು. ನನಗೆ ಸೇವಾ ಮಾರ್ಗ ಗೊತ್ತು, ರಾಜಕೀಯ ಮಾರ್ಗ ಗೊತ್ತಿಲ್ಲ. ಈಗಲೂ ಕೂಡ ನಾನು ರಾಜಕೀಯದಲ್ಲೂ ನಾನು ಸೇವೆ ಮಾಡಕ್ಕೆ ಹೋದವಳು. ಮತ್ತೆ ಕೆಲವರಲ್ಲಿ ಏನಿದೆ, ರಾಜಕೀಯಕ್ಕೆ ಹೆಣ್ಮಕ್ಳು ಹೋದ್ರಾ, ಅಯ್ಯೋ ನಮ್ಮ ತಂದೆನೇ ಹೇಳಿದ್ದಾರೆ, ಬೇಡ ಮಗಳೇ ನಿನಗೆ ರಾಜಕೀಯ ಸೇವೆ ಅಂತ ಮಾಡ್ಕೊಂಡಿದ್ಯಾ ಮಾಡ್ಬಿಡು, ಸಾಮಾನ್ಯ ಮತದಾರಳಾಗಿದ್ಬಿಡು, ಬೇಡ ಆ ಪಕ್ಷದವರು ಈ ಪಕ್ಷದವರು ಪುಂಡು ಪೋಖರಿಗಳು ಹೊಡೆದಾಟ ಬಡದಾಟ ಅದೆಲ್ಲ ಬೇಡ, ನಮಗೆ ನಾವು ಶಾಂತವಾಗಿದ್ದವರು ಹಾಗೆ ಇದ್ದು ಬಿಡೋಣ ಅಂತ ಹೇಳಿದ್ರು ನನಗೆ. ಆದರೆ ನನಗೇನು ಅನ್ನಿಸ್ತು, ನನ್ನ ಇವತ್ತಿನ ವಸ್ತು ಪರಿಸ್ಥಿತಿ ನಾನು ಹೇಳಿದ್ನಲ್ಲ, ವಸ್ತು ಪರಿಸ್ಥಿತಿ ಏನಿದೆ, ಸುಮ್ಮನೆ ಸೇವೆ ಮಾಡೋಕ್ಕಾಗತ್ತಾ? ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾಗತ್ತಲ್ವಾ? ಹಾಗೆ ಸೇವೆನೂ ಆಯಿತು. ನನಗೆ ರಾಜಕೀಯಕ್ಕೆ ಹೋದರೆ ನಂಗೆ ತುಂಬ ಒಳ್ಳೊಳ್ಳೆ ಸ್ನೇಹಿತರು, ನಾಯಕರು ಎಲ್ಲ ಸಿಕ್ಕಿದ್ರು. ಈಗ ನಮ್ಮ ಕ್ಷೇತ್ರದ MP ಸದಾನಂದ ಗೌಡ್ರ ಆಗಿದ್ರು, ಹಾಗೆ ಮಿನಿಸ್ಟ್ರು ಕೂಡ ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಅವರ ಹೆಂಡತಿ ನನಗೆ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳಿಗೆ ಬಂದು ಸಾಥ್ ಕೊಟ್ಟಿದ್ದಾರೆ. ಹಾಗೆ ಸರ್ವ ಸಮಯ ಇದ್ದಲ್ಲಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ಹಾಗೆ ರವಿ ಅವರು ಇರ್ಬೋದು, ನನಗೇನು ಹೇಳಿದೆ ರಾಜಗೋಪಾಲ್ ಸರ್ ಇರ್ಬೋದು, ಹಾಗೆ ಈಗಿನ ಇವರು ತಮ್ಮೇಶ್ ಗೌಡ್ರು ಇರ್ಬೋದು, ಎಲ್ಲರೂ ಒಂಥರ ಸಜ್ಜನರ ಸಂಘ ಇದೆ ಅಲ್ಲಿ. ಯಾರು ಹೆಣ್ಮಕ್ಳು ರಾಜಕೀಯಕ್ಕೆ ಬರೋಕೆ ಹೆದರೋದು ಬೇಡ. ಎಲ್ಲೇ ಸಾಮಾಜಿಕವಾಗಿ ಹೋಗಿ ನೀವು ಒಂದು ಬಸ್ಸಲ್ಲಿ ಹೋಗಿ ಕೂತ್ಕೊಳ್ಳಿ, ನಿಮ್ಗೆ ಡೂ ಆ್ಯಂಡ್ ಡೋಂಟ್ಸ್ ಗೊತ್ತಿರಬೇಕು, ನಿಮ್ ಲಿಮಿಟೇಷನ್ ಗೊತ್ತಿರಬೇಕು. ನಿಮ್ಮ ಲಿಮಿಟೇಷನ್ ಗೊತ್ತಿದ್ದು ನಿಮ್ಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಇಂಥದ್ದಷ್ಟು ಗೊತ್ತಿದ್ರೆ ಯಾವ ರಂಗದಲ್ಲಿ ಇವತ್ತು ಹೆಣ್ಮಕ್ಳಿದ್ರು ಸಾಧನೆ ಮಾಡ್ಬೋದು, ಯಶಸ್ವಿ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜ್ಞಾಟೆಕ್ ಕನ್ಸಲ್ಟೆನ್ಸಿ ಬಗ್ಗೆ ತಿಳಿಸ್ಕೊಡಿ. ಅಲ್ಲೂ ಕೂಡ ನೀವು ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಹೌದು, ಇದು ಪ್ರಜ್ಞಾಟೆಕ್ ಕನ್ಸಲ್ಟೆನ್ಸಿ ಅನ್ನೋದು ನಮ್ಮ ಯಜಮಾನ್ರ ಒಂದು ಪ್ರೊಪ್ರೈಟರ್ಶಿಪ್ ಫರ್ಮ್ ಅಂತ ಹೇಳ್ಬೋದು, ಆರ್ಗನೈಜೇಷನ್. ಅಲ್ಲಿ ನಾನು ಮ್ಯಾನೇಜಿಂಗ್ ಇದಾಗಿ ಕಾರ್ಯನಿರ್ವಹಿಸ್ತೀನಿ. ಒಂದಷ್ಟು ಇವರಿಂದ ನಾವು ಆನ್ಲೈನ್ ತಗೊಂಡು ಉದ್ಯಮಿಗಳ ಬೇರೆ ಬೇರೆ ಉದ್ಯಮಕ್ಕೆ ನಮ್ಮ ಯಜಮಾನ್ರು FICO ದಲ್ಲಿ ಸ್ಪೆಷಲಿಸ್ಟ್ ಅವರು. SAP ಅಂತ ಕೇಳಿರ್ಬೋದು, SAP ಅದರದ್ದು ಸ್ಪೆಷಲಿಸ್ಟ್ ಅವರು. ಅವರು ಅದನ್ನ
ಇದೊಂದು ಹುಟ್ಟು ಹಾಕಿದ್ರು. ಅದರಲ್ಲಿ ನಂದು ಪಾತ್ರ ಅಂದರೆ ನಾನು ಗೃಹಿಣಿ, ಗೃಹ ಮುಚ್ಚತೆ ಅಂತ ಹೇಳ್ತಾರೆ. ಗೃಹಿಣಿ ಗೃಹ ಮಾತ್ರ ಉಚ್ಚತೆ ಅಲ್ಲ, ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಳು ಆದರ್ಶ ಮಹಿಳೆ ಇದ್ದೇ ಇರ್ತಾಳಂತೆ. ನಮ್ಮ ಯಜಮಾನ್ರ ಯಶಸ್ವಿ ಹಿಂದೆ ನನ್ನ ಆದರ್ಶನೂ ಇದೆ. ಹಾಗೆ ನಮಗೆ ಒಬ್ಬನೇ ಮಗ, ಅವನು ಕೂಡ ಇಲ್ಲಿ BE ಮಾಡಿ ನಂತರ MS ಅನ್ನ ಕೆನಡಾದಲ್ಲಿ ಮಾಡಿ ಅಲ್ಲಿ ಉದ್ಯೋಗದಲ್ಲಿದ್ದಾನೆ, ಸಾಫ್ಟ್ವೇರ್ ಲೈನಲ್ಲಿ. ಹಾಗೆ ಮಗನಿಗೆ ಹೋದ ವರ್ಷ ಮದುವೆ ಆಗಿದೆ. ಲಕ್ಷ್ಮಿ ಅಂತ ಸೊಸೆ ಬಂದಿದ್ದಾರೆ. ಬೀಗರು ಕೂಡ ತುಂಬಾ ಒಳ್ಳೆ ಸಂಸ್ಕಾರ ಇರೋವಂಥವ್ರು. ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ 100% ಸಿಕ್ಕಿದೆ ಅಂತ ಅನ್ಸತ್ತಾ? ಮೇಡಮ್ ಖಂಡಿತ. ಅದಿಲ್ಲದೆ ಹೋದ್ರೆ ನಾನು ಏನು ಸೇವೆ ಮಾಡೋಕ್ಕಾಗತ್ತೆ? ಸೇವೆ ಅಂದರೆ ನಿಮಗೆ ಗೊತ್ತು, ಅದರಿಂದ ನಿಮ್ಗೆ ಎಲ್ಲಿಂದನೂ ರಿಟರ್ನ್ಸ್ ಬರೋದಿಲ್ಲ. ಕೆಲವರು ನಾವು ಮಾಡಿದ್ದ ಸೇವೆಯನ್ನು ನೆನ್ಪಿಟ್ಕೊಳ್ತಾರೆ, ಗೌರವ ಆದರೂ ಕೊಡ್ತಾರೆ, ಪ್ರೀತಿ ವಿಶ್ವಾಸನಾದರೂ ಕೊಡ್ತಾರೆ. ಅದಕ್ಕೆ ಸಮನಾದ ಮೌಲ್ಯ ಯಾವುದೂ ಇಲ್ಲ. ಅದನ್ನು ನನಗೆ ಆ ರೀತಿ ನೋಡಿದಲ್ಲಿ ಸಮಾಜ ಸೇವೆ ನಂಗೆ ತುಂಬ ಗೌರವವನ್ನು ತಂದುಕೊಟ್ಟಿದೆ, ಒಂದಷ್ಟು ಜನರ ಪ್ರೀತಿ ವಿಶ್ವಾಸ ತಂದುಕೊಟ್ಟಿದೆ. ಅದರ ಹಿಂದೆ ನಮ್ಮ ಯಜಮಾನ್ರಿದ್ದಾಗಲಿ ನನ್ನ ಮಗಂದಾಗಲಿ ಸಂಪೂರ್ಣ ಸಹಕಾರ ಇದೆ. ಯಾಕೆಂದರೆ ನನ್ನ ಮಗ LKG ಇಂದನೂ ಓದೋದ್ರಲ್ಲಿ ಭಾಳ ಚುರುಕು, ಹಾಗೆ ಆಟದಲ್ಲೂ ಭಾಳ ಚುರುಕು. ಹಲವಾರು ನ್ಯಾಷನಲ್ ಆಮೇಲೆ ಇಂಟರ್ನ್ಯಾಷನಲ್ ಅವಾರ್ಡು, ನ್ಯಾಷನಲ್ ಅವಾರ್ಡನ್ನು ತೊಗೊಂಡಿದ್ದಾನೆ ನಮ್ಮ ಮಗ. ನಿಮ್ಗೊಂದು ಆತ್ಮತೃಪ್ತಿ ಹಾಗಾದ್ರೆ ಈ ಜರ್ನಿಯನ್ನು ನೆನಪಿಸ್ಕೊಂಡಾಗ ಖಂಡಿತ ಸಿಕ್ಕಿದೆಯಾ? ಖಂಡಿತ ಸಿಕ್ಕಿದೆ ಮೇಡಮ್. ಇಲ್ಲಿ ನಾವು ಇನ್ನು ಬೇರೆ ಏನಕ್ಕೂ ಮಾಡೋದಿಲ್ಲ, ನಮ್ಮ ಆತ್ಮತೃಪ್ತಿಗೋಸ್ಕರನೇ ಮಾಡೋ ಕೆಲಸ. ನಾವು ಸಮಾಜದಲ್ಲಿ ಹುಟ್ಟಿದ್ದೀವಿ, ಒಂದು ಒಳ್ಳೆ ರೀತಿಯ ಬದುಕನ್ನು ದೇವರು ನಮ್ಗೆ ದಯಪಾಲಿಸಿದ್ದಾನೆ, ಹಾಗೆ ಜನನೂ ಕೊಟ್ಟಿದ್ದಾರೆ. ಈ ಜರ್ನಿಯನ್ನು ನೀವು ನೆನಪಿಸ್ಕೊಂಡಾಗ ಇದೊಂದು ಕೆಲಸ ನಾನು ಮಾಡೋದು ಬಾಕಿ ಇದೆ, ಇದೊಂದು ಮಾಡಿದ್ರೆ ನನಗೊಂದು ಸಮಾಧಾನ ಸಿಗುತ್ತೆ, ಈ ಥರದ್ದು ಏನಾದರೂ ಗುರಿ ಇಟ್ಕೊಂಡಿದ್ದೀರಾ? ಮೇಡಮ್ ನನಗೆ ಗುರಿ ಅಂದರೆ ಇನ್ನಷ್ಟು ಸಾಮಾಜಿಕವಾಗಿ ಸೇವೆಯನ್ನು ಮಾಡಬೇಕು ನಾನು. ಇನ್ನು ನಮ್ಗೇನು ಹೇಳ್ತೀವಿ, ದಿನಕ್ಕೂ ನಮ್ಮ ಆಯುಸ್ ಹೆಚ್ಚಾಗತ್ತೆ ಅಂತ ಕಡಿಮೆ ಏನಾಗೋದಿಲ್ಲ ಅಲ್ವಾ. ಇನ್ನು ಮಕ್ಕಳದ್ದು ಅವರಿದ್ದೇ ಆದ ಗುರಿ ಇದೆ, ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ಹಾಗೆ ನಮ್ಮ ಯಜಮಾನ್ರದ್ದು ಕಾರ್ಯದಲ್ಲೂ ನಂದು ಸಂಪೂರ್ಣ ಸಹಕಾರ ಇದೆ. ಈಗ ವೈಯಕ್ತಿಕವಾಗಿ ಒಂದು ಗುರಿ ಇರುತ್ತೆ, ಹಾಗೆ ಸಾಮಾಜಿಕವಾಗಿ ಮತ್ತೊಂದು ಗುರಿ ಇರುತ್ತೆ. ಪ್ರತಿಯೊಬ್ಬರಿಗೂ ಇರುತ್ತೆ. ಸಾಮಾಜಿಕವಾಗಿ ಒಂದು ಗುರಿ ಇರುತ್ತೆ. ವೈಯಕ್ತಿಕವಾಗಿ ಅಂದರೆ ನನ್ನ ಆಸೆಗಳೆಲ್ಲ ನನ್ನ ಫುಲ್ಫಿಲ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮತೃಪ್ತಿ ಖಂಡಿತ ಇದೆ. ಯಾಕೆಂದರೆ ನಾನು ಸೇರಿದ್ದು ಕೂಡ ಒಂದು ಅವಿಭಕ್ತ ಕುಟುಂಬ. ಅಲ್ಲೂ ಕೂಡ ನಾನು ಕೆಲವೊಂದು ಸಂಸ್ಕಾರಗಳನ್ನು ಕಲಿತೆ, ಕೆಲವು ಧಾರ್ಮಿಕ ಪ್ರಜ್ಞೆಗಳನ್ನು ಬೆಳೆಸಿದ್ರು. ಅಲ್ಲೂ ನಮ್ಮ ಯಜಮಾನ್ರ ಅಕ್ಕ ತಂಗಿಯಂದಿರಿಂದ ನಾನು ಸುಮಾರಷ್ಟು ಕಲಿತೆ. ಅವರು ಎಲ್ಲ ಕೆಲಸದಲ್ಲೂ ಕೌಶಲ್ಯ ಇರೋವಂಥವ್ರು. ನಮ್ಮ ಅತ್ತೆ ಕೂಡ ಅಷ್ಟೇ. ಶಿಸ್ತ ಅಂದ್ರೆ ಏನು ಅಂತ ನಮ್ಮ ಅತ್ತೆಯಿಂದಾನೇ ಕಲಿಬೇಕಿತ್ತು ಯಾವುದೇ ಕೆಲಸ ಮಾಡಿದ್ರೆ. ಹಾಗಾದ್ರೆ ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕುತ್ಕೊಂಡಿದ್ದೀರಿ, ಏನ್ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ಕೊಡೋದಕ್ಕೆ ಬಯಸ್ತೀರಿ? ನಾನು ಈ ಕಾರ್ಯಕ್ರಮದ ಮುಖಾಂತರ ಹೆಣ್ಮಕ್ಳಿಗೆ ಕೇವಲ ನೀವು ಈಗ 4 ಗೋಡೆಗೆ ಸೀಮಿತವಾಗಿಲ್ಲ, ನಿಮ್ಮ ಸ್ಥಾನ ತುಂಬ ದೊಡ್ಡದು. ಅದನ್ನ ಪರಿಚಯ ನೀವು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಂಡು, ಹಾಗೆ ಎಲ್ಲ ರೀತಿಯಿಂದನೂ ಏನು ಹೇಳ್ತೀವಿ ನಾವು, ಶಕ್ತಿ ನಿಮ್ಮಲ್ಲಿದೆ. ಹೆಣ್ಣು ಶಕ್ತಿಯ ರೂಪ, ಪ್ರೀತಿ ವಿಶ್ವಾಸದ ಪ್ರತಿರೂಪ ಅಲ್ವಾ. ಹಾಗೆ ನಾವೇನು ಹೇಳ್ತೀವಿ, ಹೆಣ್ಣಿಲ್ಲದ ಮನೆ ನಮ್ಮ ಮನೆ ಅಂದರೆ ಮನದಂಗಳದ ದೀಪಗಳು ಹೆಣ್ಮಕ್ಳು. ಹೌದು. ಹಾಗೆ ನಮ್ಮ ಆಶಾ ಕಿರಣಗಳು ಹೆಣ್ಮಕ್ಳು, ನಮ್ಮ ಮನೆಯ ಭಾಗ್ಯೋದಯದ ಶಿಲ್ಪಿಗಳು ಹೆಣ್ಮಕ್ಳು. ಇದನ್ನು ನನ್ನ ಸೊಸೆನೂ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಭಾಳ ಯೋಗ್ಯವಾದ ಹೆಣ್ಮಗಳು. ನಾನು ನನ್ನ ಸೊಸೆ ಅಂತ ಹೊಗಳ್ಕೊಳ್ತಿದ್ದೀನಿ ಅಂತ ಅಲ್ಲ, ತುಂಬ ನನಗೆ ಒಂದು ಮುದ್ದಾದ ಮಗಳು ಸಿಕ್ಕಿದ್ದಾಳೆ ಅಂತ ಹೇಳ್ಬೋದು. ಅಷ್ಟು ಈ ಹೆಣ್ಮಕ್ಳಲ್ಲಿ ಎಲ್ಲವೂ ಇದೆ. ಅದನ್ನು ನೀವು ಬೆಳೆಸ್ಕೊಂಡು ನೀವು ತಂದರೆ ಶಕ್ತಿಯ ರೂಪವೇ ಹೆಣ್ಣು. ಅವಳ ಸೃಷ್ಟಿ ಮೂಲ. ನನಗೇನು ಹೇಳಿದ್ನಲ್ವಾ, ಅವಳಿದ್ರೇನೆ ಇಡೀ ಸಮಾಜದ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗೋದು. ಕುಟುಂಬಕ್ಕೆ ಅವಳು ಏನು ಆಗ್ತಾಳೆ, ಅಡಿಪಾಯ ಆಗ್ತಾಳೆ. ಖಂಡಿತ. ಇಡೀ ಅಡಿಗೆ ಮನೆಯನ್ನ ಔಷಧಾಲಯವನ್ನು ಮಾಡಿ ಇಡೀ ಜನರ ಕುಟುಂಬದ ಆರೋಗ್ಯವನ್ನು ಕಾಪಾಡೋದ್ರ ಜೊತೆ ಅದಕ್ಕೆ ಪ್ರೀತಿ ವಿಶ್ವಾಸಗಳನ್ನು ತುಂಬಿ ಅವ್ರ ಮನಗಳನ್ನು ಬೆಳಗ್ತಾಳೆ. ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಕೂಡ ಪರೋಪಕಾರಕ್ಕಾಗೇ ಇರೋದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದನ್ನ ನಾವು ಆದರ್ಶವಾಗಿಟ್ಕೊಂಡು ನಮಗೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡೋಣ. ಹಾಗೆ ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಜಿ ನ್ಯೂಸ್ ದಿವ್ಯಾ ಮೇಡಮ್ ಇರ್ಬೋದು, ನೀವು ಹಾಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ
ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತ. ಆಭಾರಿ ಕೂಡ. ಯಾಕೆಂದರೆ ಅಭಿಮಾನದಿಂದ ಕರೆಸಿ ನಮ್ಮನ್ನು ಅಳಿಲು ಸೇವೆಯನ್ನು ಗುರುತಿಸಿ ನಿಮ್ಮದು 3ನೇ ಕಣ್ಣು ನಮ್ಮನ್ನು ಗುರುತಿಸಿದೆ. ಹಾಗಾಗಿ ನಿಮ್ಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. Thank you so much, madam. ಲೋಕ ಸಮಸ್ತ ಸುಖಿನೋ ಭವಂತು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಬ್ಬ ಹೆಣ್ಮಗಳು ಏನೆಲ್ಲ ಸಾಧನೆಯನ್ನ ತನಗಿರುವಂಥ ವ್ಯಾಪ್ತಿಯಲ್ಲೇ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೋಡಿದ್ರದ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆಶಾ ಎನ್ ಸ್ವಾಮಿ ಅವರು ಭಾಗಿಯಾಗಿದ್ರು. ಹೆಣ್ಮಕ್ಳು ಒಂದು ಶಕ್ತಿ ಇದ್ದ ಹಾಗೆ ಸಮಾಜದಲ್ಲಿ ತನ್ನಂತಾನು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶವಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೆಜ್ಜೆಯನ್ನು ಹಾಕಿ ಅನ್ನುವಂತಹ ಅತ್ಯದ್ಭುತವಾದಂತಹ ಸಂದೇಶವನ್ನು ನೀಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.